ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ತಮ್ಲೈನ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯೂಟ್ಯೂಬ್ ಯಾವ ಥರ ಪ್ರಾಬ್ಲಮ್ ಆಗುತ್ತೆ. ಮಾನಿಟೈಸನ್ ಎಲ್ಲ ಆನ್ ಆದಮೇಲೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕಿಂತನೂ ನಂದೇ ಆಗಿದೆ ಆಲ್ರೆಡಿ. ಎಷ್ಟು 6 ತಿಂಗಳಾಯಿತು. ಫಸ್ಟ್ ಏನು ಮಾಡಿದೆ ಅಂತ ಅಂದರೆ ಎ ಐ ವಿಡಿಯೋ ಹಾಕಿದ್ದೆ. ಅಂದರೆ ಎ ಐ ವಿಡಿಯೋ ಲಾಂಗ್ ವಿಡಿಯೋ ಏನು ಹಾಕಿರಲಿಲ್ಲ, ಲಾಂಗ್ ವಿಡಿಯೋ ಎಲ್ಲ ಓನ್ ವಿಡಿಯೋನೇ ಹಾಕಿದ್ದೆ ನಾನು. ಎ ಐ ವಿಡಿಯೋ ಶಾರ್ಟ್ ವಿಡಿಯೋ ಬರುತ್ತಲ್ಲ ಅದನ್ನು ಮಾತ್ರ ಹಾಕಿದ್ದು, 1 ನಿಮಿಷದ ವಿಡಿಯೋ ಎ ಐಯಿಂದ ಡೌನ್ಲೋಡ್ ಮಾಡಿಕೊಂಡೇ ಹಾಕಿದ್ದೆ. ನನ್ನ ಅನುಭವದ ಮಾತೇ ನಾನು ಹೇಳ್ತಾಯಿದ್ದೀನಿ. ನಾನು ಇದೇ ಥರ ಮಾಡ್ಕೊಂಡಿದ್ದು, ಯೂಟ್ಯೂಬಿಂದನೇ ಡೌನ್ಲೋಡ್ ಮಾಡಿಕೊಂಡು ಎ ಐ ವಿಡಿಯೋನ ಹಾಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಹಾಕ್ಕೊಂಡಿದ್ದೆ. ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು, ಅದರಿಂದ ಡಾಲರು ಬರ್ತಾಯಿತ್ತು. ಬಟ್ ಆ ಥರ ಹಾಕೋಬಾರ್ದು, ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಎ ಐ ಕ್ರಿಯೇಟ್ ಮಾಡೋಕೋತಾರಲ್ಲ ಅವರು ಅಷ್ಟೇ, ಅದರಿಂದನೂ ಪ್ರಾಬ್ಲಮ್ಮೇ. ಹಂಗಾಗಿ ನಂದು ಫಸ್ಟ್ ಏನು ಮಾಡಿದ್ರು, ಕಾಪಿ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು 3 ತಿಂಗಳು ವಾರ್ನ್ ಮಾಡಿದರು. ಅದು 3 ತಿಂಗಳಾಯಿತು. ಎಲ್ಲನೂ ರಿಮೂವ್ ಮಾಡಿದೆ, ಡಿಲೀಟ್ ಮಾಡೋಕ್ಕೆ ಪ್ರತಿಯೊಂದು ಏನು ಇಟ್ಕೊಳ್ಳಿಲ್ಲ, ರಿಮೂವ್ ಮಾಡಿದೆ. ಅಪ್ಲೈ ಮಾಡಿದೆ. ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಏನು ಮಾಡಿದ್ದೆ ಅಂದರೆ, ಅಪ್ಲೈ ಆಯಿತು, ವಾಚ್ ಅವರೆಲ್ಲ ಇತ್ತು ಆವಾಗ ಅಪ್ಲೈ ಮಾಡಿದ್ದು. ನಾನು ನೀಟಾಗಿ ಇನ್ನೊಂದು ಸರಿ ಶಾರ್ಟ್ ವಿಡಿಯೋದಲ್ಲಿ ಎ ಐ ವಿಡಿಯೋ ಇರಲಿಲ್ಲ. ಬಟ್ ಇವಾಗ ಗ್ರೀನ್ ಸ್ಕ್ರೀನ್ ಅಂತ ನೋಡಿ ಬರ್ದು ಹಾಕೋತಾರೆ. ಆ ಥರ ಸ್ವಲ್ಪ ಎಷ್ಟಿದ್ದು ಒಂದು 10 ವಿಡಿಯೋ ಏನೋ ಇದ್ದು ಅಷ್ಟೇ. ಆ 10 ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ಸಾಂಗಿಗೆ ಅಂತ ಡೌನ್ಲೋಡ್ ಏನು ಮಾಡಿರಲಿಲ್ಲ, ನಾನು ಓನಾಗೆ ಬರೆದ್ಬಿಟ್ಟು ಹಾಕ್ಬಿಟ್ಟು ಸಾಂಗಿಗೆ ಸೆಟ್ ಮಾಡಿಬಿಟ್ಟು ಹಾಕಿದೆ. ಆವಾಗ ಅದನ್ನು ತೆಗ್ದಿದ್ರೆ ನಂದು ಚಾನಲ್ ಕರೆಕ್ಟಾಗಿ ಸರಿ ಹೋಗೋದು. ಅದನ್ನು ತೆಗಿಲಿಲ್ಲ. ಏನು ಮಾಡಿದೆ, ಹಂಗೆ ಅಪ್ಲೈ ಮಾಡಿದೆ, ಆಯಿತು. ಅದು ಅಪ್ಲೈ ರಿಸಲ್ಟ್ ಆಯಿತು. ಮತ್ತು ರಿಪೀಟೆಡ್ ಕಂಟೆಂಟ್ ಅಂತ ಕೊಟ್ಟರು. ರಿಪೀಟೆಡ್ ಅಂತ ಕಂಟೆಂಟ್ ಕೊಟ್ಟರು, ಅದು ಆಯಿತು, ಓಕೆ. ಇನ್ನು ಲೈವ್ ಎಲ್ಲರೂ ಮಾಡ್ತಾಯಿದ್ದಾರಲ್ಲ, ಏನು ಗ್ರೀನ್ ಸ್ಕ್ರೀನು ನಮ್ಮದು ಓನಾಗೆ ಬರೆದ್ಬಿಟ್ಟು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿಬಿಟ್ಟು ಲೈವ್ ಮಾಡ್ತಾರಲ್ಲ, ಆ ಥರ ಮಾಡೋಣ ಅಂತ ಹೊರಟೆ. ಏಕೆಂದರೆ ಮುಂದಕ್ಕೆ ವಾಚ್ ಅವರ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ಆ ಥರ ಮಾಡಿದೆ. ಅದನ್ನೇನು ಮಾಡಿದರು, ಆ ಥರ ಬಿಲ್ಕುಲ್ ಮಾಡೋಕ್ಕೆ ಇಲ್ವಂತೆ. ಅದಕ್ಕೋಸ್ಕರ ನನಗಾಗಿದ್ದ ಪ್ರಾಬ್ಲಮ್ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರ ಹೇಳ್ತೀನಿ. ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಿಮ್ಮದೇನು ಒಂದು ಕಂಟೆಂಟ್ ಇರುತ್ತೆ ಅಷ್ಟು ಮಾತ್ರ ಮಾಡಬೇಕು. ಈಗ ಚಿಕ್ಕ ಪುಟ್ಟರು ಎಲ್ಲ ಪ್ರತಿಯೊಬ್ಬರು ಹಾಕಿರ್ತಾರೆ ಯೂಟ್ಯೂಬಲ್ಲಿ, ಅವ್ರನ್ನ ನೋಡಿ ನಾವು ಕಾಪಿ ಮಾಡಿ ಈ ಥರ ನಮ್ಮ ಚಾನಲ್ನ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀವಿ ಹೊರತು, ನಮಗೂ ನಾವು ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಅವ್ರನ್ನ ನೋಡಿ, ಅವ್ರ ಫೇಸು ಮತ್ತು ಅವ್ರದ್ದು ಓನ್ ಕಂಟೆಂಟ್ ಮಾತ್ರ ಇರುತ್ತೆ. ಅದಕ್ಕೆ ಅವರು ಯೂಟ್ಯೂಬಲ್ಲಿ ಇಂಪ್ರೂವ್ ಆಗಿರ್ತಾರೆ. ನಮ್ಮಂಥವ್ರು ಏನು ಮಾಡ್ತೀವಿ, ನನಗೆ ನಾನು ಉದಾಹರಣೆ ತಗೋತೀನಿ, ನಾನು ಬೇರೆಯವ್ರದ್ದು ಹೇಳಲ್ಲ. ಬೇರೆಯವ್ರದ್ದು ನೋಡ್ತೀವಿ, ಇವ್ರು ಹಾಕೊಂಡಿದ್ದಾರಲ್ಲ ನಾವು ಹಾಕೋಬೋದು ಅಲ್ವಾ ಅಂತ ಅನಿಸುತ್ತೆ ಅಂತ ಹಾಕೋತೀವಿ. ಬಟ್ ಚಾನಲ್ ಪ್ರಾಬ್ಲಮ್ ಮಾಡ್ಕೋತೀವಿ. ಚಾನಲ್ ಪ್ರಾಬ್ಲಮ್ ಮಾಡ್ಕೊಂಡು ಅಯ್ಯೋ ಈ ಯೂಟ್ಯೂಬಿಂದ ಏನೂ ಬರಲ್ಲ ಅನ್ಕೋತೀವಿ. ಬಟ್ ದೊಡ್ಡವ್ರು ಯೂಟ್ಯೂಬರ್ ಫಾಲೋ ಮಾಡಿದರೆ ನಮ್ಮದು ಚಾನಲ್ಲು ಕರೆಕ್ಟಾಗಿರುತ್ತೆ ಮತ್ತು ನಮಗೂ ಪೇಮೆಂಟು ಬರುತ್ತೆ. ಆದರೆ ನಾವು ಆ ಥರ ಮಾಡಲ್ಲ. ಈ ಚಿಕ್ಕ ಪುಟ್ಟವರೆಲ್ಲ ಪ್ರಾಬ್ಲಮ್ ಮಾಡ್ಕೋತಾರೆ ನೋಡಿ ಚಾನಲ್, ಅವ್ರು ಫಾಲೋ ಮಾಡೋಕ್ಕೆ ಹೋಗಿ ನಾನು ಅವ್ರು ಫಾಲೋ ಮಾಡಿ ನನ್ನ ಚಾನಲ್ಗೆ ಪ್ರಾಬ್ಲಮ್ ಮಾಡ್ಕೊಂಡಿರೋದು. ನಂದು ಈಗ ಮತ್ತೆ ಏನಂತ ರಿಪೀಟೆಡ್ ಕಂಟೆಂಟ್ ಅಂತ ಬಂದಿದೆ. ಮತ್ತು ಎಷ್ಟು ಅಲ್ಲಿಗಾಯಿತು, ಅದು 3 ತಿಂಗಳಾಯಿತು. ಮತ್ತು ಶಾರ್ಟ್ ವಿಡಿಯೋದಿಂದ ಪ್ರಾಬ್ಲಮ್ ಆಯಿತು, ಅದನ್ನು ಮತ್ತೆ ರಿಯೂಸ್ ಕಂಟೆಂಟ್ ಅಂತ ಕೊಟ್ಟರು, ಅದಾಯಿತು. ಮತ್ತು ಇವಾಗ ಅಪ್ಲೈ ಮಾಡಿದೆ ಲೈವಿನ ಪ್ರಾಬ್ಲಮ್, ಆದ್ದರಿಂದ ಮತ್ತೆ ರಿಯೂಸ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಮತ್ತೆ 3 ತಿಂಗಳು ನಾನು ಟೋಟಲಿ ಮಾನಿಟೈಸನ್ ಆಗಿದ್ದು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಾನಿಟೈಸನ್ ಆಗಿದ್ದು 3 ತಿಂಗಳೊಳಗಡೆ ಮಾನಿಟೈಸನ್ ಆನ್ ಮಾಡ್ಕೊಂಡೆ. ಪೇಮೆಂಟು ಆಮೇಲೆ ಡಾಲರು ಪಿನ್ ನಂಬರು ಬಂದಿತ್ತು, ಎಲ್ಲ ಬಂದಿತ್ತು, ಆಯಿತು, ಚೆನ್ನಾಗಿತ್ತು. ಬಟ್ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡೆ ನಾನು 9 ಈಗ ಮತ್ತೆ ಪ್ರಾಬ್ಲಮ್ ಆಗಿದೆ. ಯಾವುದು ಲೈವಿಂದ, ಈಗ ಲೈವಿಂದ ರೈಟಿಂಗ್ ಬರ್ದಾಕ್ತೀನಲ್ಲ ಆ ಲೈವಿಂದ ಪ್ರಾಬ್ಲಮ್ ಆಗಿದೆ. ಇವಾಗಲೂ ರಿಪೀಟೆಡ್ ಕಂಟೆಂಟ್ ಅಂತ ಬಂದಿದೆ. ಮತ್ತೆ 3 ತಿಂಗಳಲ್ಲಿ ಟೋಟಲ್ ನನ್ನ ಚಾನಲ್ ಪ್ರಾಬ್ಲಮ್ ಆಗಿರೋದೆ 9 ತಿಂಗಳಿಂದನೂ ಪ್ರಾಬ್ಲಮ್ಮೇ. ಈಗ ಫುಲ್ಲು ಎಲ್ಲನೂ ಲೈವ್ ಎಲ್ಲ ಡಿಲೀಟ್ ಮಾಡೋಕ್ಕೆ ವಾಚ್ ಅವರ್ ಇಲ್ಲ, ಪೂರ ವಾಚ್ ಅವರ್ ಇಲ್ಲ. ನಾನು ಮೊದಲಿಂದ ಮತ್ತೆ ಚಾನಲ್ ಯಾವಾಗ ಓಪನ್ ಮಾಡಿದೆ ಸೇಮ್ ಅದೇ ಥರ ಈಗ 4,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಅದರಷ್ಟು ತಲೆನೋವು. ಈ ಯೂಟ್ಯೂಬು ಬೇಡ, ಏನು ಬೇಡ. ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಒಂದು ಮಾತು ಹೇಳಲೇಬೇಕು ನಾನು. ಈಗ ನಿಮ್ಮದು ಒಂದು ಕಂಟೆಂಟ್ ಏನಿರುತ್ತೆ ಅದನ್ನು ಮಾತ್ರ ಹಾಕೊಂಡೋಗಿ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗಿದೆ. ಆ ಥರ ನೀವು ಯಾವತ್ತೂ ಮಾಡ್ಕೊಬಿಡಿ. ಏನಿದ್ರು ಮತ್ತು ಶಾರ್ಟ್ ವಿಡಿಯೋಗಾದರೂ ಅಷ್ಟೇ ರೈಟಿಂಗ್ ಬರೆದ್ಬಿಟ್ಟು ಸಾಂಗ್ ಸೆಟ್ಟಿಂಗ್ ಮಾಡ್ತೀನಿ ಅಂತ ಅಂದರೆ ಆ ಥರನೂ ಮಾಡಬೇಡಿ. ಯಾವತ್ತಿದ್ರೂ ನಿಮ್ಮ ಚಾನಲಿಗೆ ಪ್ರಾಬ್ಲಮ್ಮೇ. ಮತ್ತು ನೆಕ್ಸ್ಟು ಲೈವು ಗ್ರೀನ್ ಸ್ಕ್ರೀನ್ ಮಾಡೋರಿಗೆ ವ್ಯೂಸ್ ಬರ್ತಾಯಿದೆ ಚೆನ್ನಾಗಿ ಅಂತ ದಯವಿಟ್ಟು ಯಾರು ಮಾಡೋಕ್ಕೋಗ್ಬಿರಿ. ಯಾವುದೇ ಕಾರಣಕ್ಕೂ ಮಾನಿಟೈಸನು ಆನಾಗಲ್ಲ, ಅದರಿಂದ ಪೇಮೆಂಟು ಬರೋಲ್ಲ, ವ್ಯೂಸ್ ಮಾತ್ರ ಕೊಡ್ತಾರೆ ಅಷ್ಟೇ, ಅದರಿಂದ ಪೇಮೆಂಟ್ ಬರೋಲ್ಲ. ಗ್ರೀನ್ ಸ್ಕ್ರೀನ್ ಅಂತೂ ದಯವಿಟ್ಟು ಯೂಸ್ ಮಾಡಬೇಡಿ, ಅದರಿಂದ ಪ್ರಾಬ್ಲಮ್.
ಹೇಳಬಲ್ಲೆ ನಾನು. ಇದ್ರ ಮೇಲೆ ನಿಮ್ಮಿಷ್ಟ. ನಾನು ಮಾಡಲೇಬೇಕು ವಿಡಿಯೋ ಇದ್ರ ಬಗ್ಗೆ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ಥರ ಯಾರು ಮಾಡಬೇಡಿ. ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸ್ತೀನಿ. ಯೂಟ್ಯೂಬ್ ಮಾಡೋರಿಗೆ ಒಂದು ಕಿವಿ ಮಾತು.